ಗಂಗವ್ವ ಹಂಗ ಕಂಡಾರಿಗೆ ಒಲಿಯಂಗಿಲ್ವಿ ನೋಡು. ನಿನಗ ನೀರ್ ಸಿಕ್ತು ಗಂಗವ್ವ, ನಿನಗ ಒಲ್ಲದಾಳ 4 ಇಂಚ್ ನೀರ್ ಕಿತ್ತತಿ. ಇನ್ನು ಏನ್ ಬೇಕ್ವಿ? ಇದೆಲ್ಲ ಆಗಿದ್ದು ನಿಮ್ಮಿಂದ ರೀ ಮಾವರ. ಏ ನಾ ಏನ್ ಮಾಡಿ ನಾವು ಅಂತದ ಗೌರ್ಮೆಂಟ್ ವತಿಯಿಂದ ಹಿಂಗತಿ ಐತ್ ನೋಡಂತಂದ್ರಿ, ಅರ್ಜಿ ಹಾಕ್ಸಿದ್ರಿ ನನ್ನ ಕೈಲಿ. ಮತ್ತೆ ಇಷ್ಟೆಲ್ಲ ಮಾಡಿರಿ, ಮತ್ತೆ ಏನೂ ಮಾಡಿಲ್ಲ ಅಂತೀರೇನ್ರಿ ಮಾವರ? ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದನ. ನನ್ನಿಂದ ಅಲ್ಲ. ನಾನು ಎಷ್ಟೋ ಬೋರ್ ಹಾಕ್ಸಿನಿ ನಮ್ಮ ಹೊಲದಾಗ. 1 ಇಂಚ್ ಅಲ್ಲ, ಒಂದ್ ತಟಕಂತ ನೀರ್ ಬಿದ್ದಿಲ್ಲ. ನಿನ್ನ ಕಾಲ್ಗುಣ ಏನ? ನಾ ರೊಕ್ಕ ಕೊಟ್ಟು ಹಾಕ್ಸಿದ್ ಬೋರ್ ಸತ್ಯಕರ 1 ಇಂಚ್ ನೀರ್ ಕಿತ್ತಿದ್ದಿಲ್ಲ. ನಿನ್ನ ಕಾಲ್ಗುಣದಿಂದ ಕಾ ನಮ್ ಭೂಮ್ಯಾಗ ಗಂಗಾ ಮಾತೆ ಸಿಕ್ಕಳವ ಎಲ್ಲ ನಿನ್ನ ಕಾಲ್ಗುಣದಿಂದ, ಎಲ್ಲ ನಿನ್ನಿಂದನ. ಹೌದಪ್ಪಾಜಿ, ಪಾರೋನ್ ಕಾಲ್ಗುಣ ಭಾಳ ಚಲೋ ಐತಿ. ನಿನ್ ಕಾಲ್ಗುಣದಿಂದ ನಿಮ್ಮ ಅತ್ತೆಟ್ಟು ಬದ್ಲಾದ್ರೆ ಸಾಕಾಗೈತಿ. ನೋಡಲ್ಲಿ ಹೆಂಗ ನಿಂತು ನೋಡಕತ್ತಾಳ ನೋಡಲ್ಲಿ. ಮತ್ತೆ ಬರಂಗಿಲ್ಲ ಅಂದಿದ್ಲ ಅತ್ತಿ. ಮನ್ಯಾಗ ಅಂದಿದ್ದಿಲ್ಲ ನೀರ್ ಬೀಳಂಗಿಲ್ಲ ಅಂತೇಳಿ ಇಡೀ ಶಾಪ ಹಾಕಿದ್ಲು. ದೇವ್ರ ಮುಂದೆ ತುಪ್ಪ ದೀಪ ಹಚ್ಚ ನೀರ್ ಬೀಳ್ಬಾರ್ದಂತಿ. ಇಂಥ ಶಾಪ ಎಲ್ಲ ಹತ್ತು ತಂಬಿ. ಅತ್ತಿಯರ ಶಾಪ ಹಾಕಿದ್ದು ನನಗೆ ಆಶೀರ್ವಾದ ಆಕತಿ ಬಿಡ್ರಿ ಮಾವರ. ನಮ್ಮ ಹೊಲದಾಗ ಎಷ್ಟು ಬೋರ್ ಹಾಕ್ಸಿದ್ವಿ, ಒಂದು ಹನಿ ತಟಕ್ಕಂತೆ ಒಂದು ಹನಿ ನೀರು ಬೀಳಲಿಲ್ಲ. ಬರೀ ಹುಡಿನ ಹೇಳ್ತಿತ್ತು, ನೀರು ಯಾ ನಮ್ಮನೆ ಕಿತ್ತಿ ನೋಡ. ಎತ್ತಿ ನಾನು ಸುಮ್ಮನೆ ಹೊಕ್ಕಿನ ಬಿಡ ಊರಿಗೆ, ಇದು ಕೆಲಸ ಆಗಂಗಿಲ್ಲ, ಆಕೆ ಗೆಲ್ತಾಳ ಕಡಿಕು ನೀನ ಸೋಲ್ತಿ. ಒಂದಿಟ್ಟು ತಡ್ಕೊ. ಏನು ನೀರು ಬಿದ್ದ ತಕ್ಷಣ ಬಿತ್ತಿ ಬೆಳೆದು ರೊಕ್ಕ ತಂದು ಬಿಡ್ತಾನ. ಹಿಂದಿಂದ ಬೆಂಕಿ ಹಚ್ಚಕ್ ಅದೇನಿಲ್ಲ. ಆದ್ರೂ ನೋಡು, 1 ರೂಪಾಯಿ ಇಲ್ಲಾರ್ದ ಹೆಂಗಾರ ಈಕಿ ಬೋರ್ ಹಾಕ್ಸಿದ್ದಾಳ. ಗೋರ್ಮೆಂಟ್ ವತಿಯಿಂದ ಕೊಡ್ತಾರ. ಎಲ್ಲ ಹೆಲ್ಪ್ ಮಾಡ್ಯಾರ, ಅದಕ್ಕೆ ಮಾಡ್ಕೊಂಡ. ಭೂಮಿ ಮಾತ್ರ ಭಾರಿ ಅದಾವು. ಏನು ಬಿತ್ತತಿ ಹುಸಿನೂ ಹೋಗಂಗಿಲ್ಲ ನೋಡ್ಬಿ. ಈ ಹೊಲದ ಮ್ಯಾಗಿಂದ ಆಸೆನೇ ಬಿಟ್ಟಿದ್ನ್ಯಾನ. ಕರೆ ಒಂದ್ರ ನೀ ಬಂದಿಂದ ನನಗೆ ಆಸೆ ಚಿಗಿರ್ತ ನೋಡು. ಇದಕ್ಕೆಲ್ಲ ಕಾರಣಭೂತರು ಅತ್ತಿಯರ್ರಿ. ಅತ್ತಿಯರು ಏನಾದರೂ ಅವತ್ತು ಚಾಲೆಂಜ್ ಆಗ್ಲಿಕ್ಕಂದ್ರೆ ನಾನು ಹಿಂಗತಿ ಮಾಡ್ತಾನೆ ಇರಲಿಲ್ಲ. ಇದಕ್ಕೆಲ್ಲ ಕಾರಣನ ಅತ್ತಿಯರ್ರಿ. ಮತ್ತೆ ಎಷ್ಟು ಕೇಳಿ ಬಯಸಿದ್ರು ಮತ್ತ ನಮ್ಮ ಅತ್ತಿನ ಅಂತ ಹೇಳ್ಬಿ. ಮತ್ತು ಅವ್ರಿಗೆ ಹೇಳಾರ್ದ ಮದುವೆ ಆಗಿವ್ರಿ, ಮತ್ತು ಯಾರಿಗಾದ್ರೂ ಸಿಟ್ಟು ಇರೋದಲ್ಲ. ಮತ್ತು ಅವ್ರ ಮಗಂದು ಮದುವೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅನ್ನೋದಿರ್ತೈತಿ. ಮತ್ತು ಅದಕ್ಕೆ ಅವ್ರಿಗೆ ಸಿಟ್ಟು ಐತಿ. ಸಿಟ್ಟು ಹೋಗೋ ಮಟ್ಟ ಹಂಗೆ ನೋಡುವ ನೀಲವ, ನೀನು ನನ್ನ ಮಗಳಿದ್ದಂಗ, ನನ್ನ ಸೊಸಿ ಕೂಡ ನೀನು ಕೆಲಸ ಮಾಡವ. ದೇವರು ನಿಮ್ಮಿಬ್ರಿಗೆ ಒಳ್ಳೇದು ಮಾಡಲಿ. ಗಂಡ ಮಕ್ಳು ಅಷ್ಟ ಹೊಲ್ದಾಗ ಬಿತ್ತಬೇಕು ಅನ್ನೋದು ಏನಾದರೂ ನಿಯಮ ಐತೆನ ನೋಡಪಾರವ. ಹೆಣ್ಮಗಳಾಗಿ ನಾನು ಒಂದು ರೈತ ಮಹಿಳೆ ಅದೀನಿ ಅಂತ ತೋರಿಸ್ಬೇಕು, ಎಲ್ಲರಿಗೂ ಮಾದರಿ ಆಗ್ಬೇಕು ನೋಡ್ಬಿ ನೀನು. ಆಯ್ತು ರೀ ಮಾವ್ರೆ, ಎಲ್ಲ ನಿಮ್ಮ ಆಶೀರ್ವಾದ ರೀ. ಯಾವಾಗ ಕಳ್ಬೇಕು ಇನಿಕಿನಿಕಿ ನೋಡಕತ್ತವಲ್ಲ, ಯಾವಾಗ ಕಳ್ಬೇಕು ಎತ್ತಿ ಮಾವ ನೋಡಿದ ನಡಿ, ಇಲ್ಲೇನೈತಿ ನಮ್ಮ ಕೆಲಸ. ಇವ್ರು ಸಂಭ್ರಮ ಪಡೋದು ನಾವು ನೋಡೋದನ. ನಡಿ ಹೋಗುನು, ಇವತ್ತು ಮನೆಗೆ ಬರಲಿಕ್ಕೆ. ಇದ್ದು ಬಿದ್ದು ಬಾಂಡೆ ಎಲ್ಲ ಕುಡಿಸ್ತೀನಿ, ಎಲ್ಲ ಇದನ್ನು ಮಾಡ್ತೀನಿ. ಇನ್ನು ನೋಡಕ್ಕಂತೇಕಿ ಹೊಲ್ದಾಗ ಹೆಂಗೆ ದುಡಿತಾಳೋ, ಮನ್ಯಾಗ ಹೆಂಗೆ ಕೆಲಸ ಮಾಡ್ತಾಳೆ ನೋಡಿ ಬಿಡ್ತಾನೆ ಅಂತ. ಅಯ್ಯೋ ಬಿಟ್ಟು ನಾನು ಈಗಿನ ಚಾಲೆಂಜ್ನಾಗ ಎಲ್ಲಾಕ ಬಿಡಾಕ ಏನು ಉಜ್ಜಿಡದತ್ತನ. ನೋ ಬಿಡಂಗಿಲ್ಲ. ಓ ಎತ್ತಿ ನೀನು ಇಂಗ್ಲೀಷ್ ನೋ ಅನ್ನಕತ್ತೇನು? ಎಲ್ಲ ನಿನ್ನ ಸವಾಸ ದೋಸ. ನಡಿ ಹೋಗುನು. ಅದು ಹೆಂಗೆ ಉದ್ದಾರ ಹಾಕ ನೋಡುನ್ ಬಾ. ಈ ಬೋರಿ ನೀರು ಬೀಳೋಣ ಉದ್ದಾರ ಹಾಕ ಅಂತ ಮನೇನು. ಅದಕ್ಕೆ ಬೆಂಕಿ ಇಡಕ್ಕೆ ನಾ ಅದಿನಲ್ಲ. ಸಾಧನೆ ಮಾಡಕ್ಕೆ ಮೊದಲೇ ಹೆಜ್ಜೆ ಇಟ್ಟು ಆ ಹೆಜ್ಜೆ ಒಳಗೆ ಸಕ್ಸಸ್ ಕಂಡು ಕಂಗ್ರ್ಯಾಚುಲೇಷನ್ ಪಾರು, ಎಲ್ಲ ಒಳ್ಳೇದಾಗಲಿ. ಒಂದು ಹೆಣ್ಣು ಅದಕ್ಕಿಗೆ ಗಂಡ ಅದಾವ ಬೆನ್ನೆಲುಬಾಗಿ ನಿಂತಾಗ ಹೆಣ್ಣು ಅದಕ್ಕಿ ಬೇಕಾದ ಸಾಧನೆ ಮಾಡಬಹುದು. ನಿಮ್ಮಂಥವ್ರನ್ನ ಗಂಡ ಆಗಿ ಪಡೆದಿದ್ದಕ್ಕೆ ನಾ ಬಹಳ ಪುಣ್ಯ ಮಾಡೇನ್ರಿ. ಅಯ್ಯವ್ವ ಹುಂಚೆನ್ ಜಜ್ಜಕ್ಕೆ ಹೋದೆ, ಅಲ್ಲಿನ ಹಿಂಗಾತು. ಅಯ್ಯವ್ವ ಮತ್ತೆ ಏನು ಕೆಲಸ ಮಾಡಲಿ ನಾನು? ಹೊಲ್ದಾಗ ಹೋದ್ರು ಹಂಗಾತು. ಅಯ್ಯವ್ವ ಇನ್ನು ಯಾಕೆ ಕೆಲಸ ಹುಡುಕ್ಬೇಕ್ರಿ ನಾನು? ಹೊರಗೆ ಲೈಟನ್ನು ಹಾಕಿಲ್ಲ ಇವತ್ತು, ದೇವ್ರ ಮನೆ ದೀಪನ ಹಚ್ಚದಂಗಿಲ್ಲ ಸಂಜೆ ಮುಂದೆ ಯಾಕ? ಅದು ಕೈ ಜಜ್ಕೊಂಡಿನಿ, ಅದಕ್ಕೆ ಬ್ಯಾನ್ ಆಗಿತ್ತು. ಕೈ ಬ್ಯಾನ್ ಆತಂದ್ರೆ ದೇವ್ರಿಗೆ ದೀಪ ಹಚ್ಚೋದು ಬಿಡದನ, ಮನಿ ದಗದ ಮಾಡೋದು ಬಿಡದನ. ಮತ್ತು ನಮ್ಮವ್ ಹೆಂಗೆ ಮಾಡ್ತಿದ್ಲ, ನಮ್ಮ ತಂಗಿ ಹೆಂಗೆ ಮಾಡ್ತಿದ್ಲ ದಗದಾನ? ಅಯ್ಯ ಅವರ ಬ್ಯಾರ್ದ ನಮ್ದ ಬ್ಯಾರೆ. ನಮ್ಮವ್ಗೆ ಒಬ್ಬೇಕೆ ಮಗಳು. ನಮ್ಮವ್ವ ಪ್ರೀತಿಯಿಂದ ಸಾಕ್ಯಾಳ ನನ್ನ, ಅಚ್ಚದಿಂದ ಬೇಸ. ನನಗೊಬ್ಬೇಕೆ ತಂಗಿ, ನಾವು ಅಚ್ಚದಿಂದ ಬೆಳೆಸಿದ್ವಿ. ನಿಮ್ಮ ಮನೆಗೆ ಹೋಗಿ ಎಲ್ಲ ದಗದ ಮಾತಾಡಿಲ್ಲ ನಮ್ಮ ತಂಗಿ? ಅಯ್ಯ ಹಾಕಿದ ಬ್ಯಾರೆ ನಮ್ದ ಬ್ಯಾರೆ. ಹೊಟ್ಟಿಗೆ ಏನಾರ ಮಾಡಿಯೋ? ಅನ್ನ ಸಾರು ಮಾಡೀನಿ. ನಿನ್ನೆ ಮುಂಜಾನೆ ಉಪ್ಪಿಟ್ಟು ಹಾಕಿ ಮಧ್ಯಾಹ್ನ ಉಪ್ಪಿಟ್ಟು ಹಾಕಿ ರಾತ್ರಿ ತಂಗಳು ರೊಟ್ಟಿ ಮೊಸರು ಹಾಕೊಂಡು ತಿಂದಿನಿ. ಮುಂಜಾನೆ ಅವಲಕ್ಕಿ ಮಾಡಿ ಈಗೂ ಬರೀ ಅನ್ನ ಸಾರು ತಿನ್ನೋದನ? ನೀನು ಗೊತ್ತೈತಿಲ್ಲ ರೊಟ್ಟಿ ಇಲ್ಲಾರ್ದು ಊಟ ಇಲ್ಲ ಅಂದಂತಿ. ಅದು ಹುಂಚಿನ ಬಡಿಯಾಕೆ ಹೋಗಿದ್ನೆ, ಅದು ಕೈ ಜಜ್ಕೊಂಡ್ಬಿಟ್ಟಿನಿ. ಕೈ ರೊಟ್ಟಿ ಮಾಡಕ್ಕೆ ಬರೋವಲ್ದು. ಈಗ ಅರ್ಥ ಆಗ್ತಿಲ್ಲ, ಯಾವುದೋ ಹರಾಮಿ ಕುಂದ್ಕೊಂಡು ತಿಂದ್ರೆ ಬರಂಗಿಲ್ಲ ಅಂತೇಳಿ ಏನೇನೋ ಭಾಳ ಹಾರಾಡ್ತಿದ್ದಲ್ಲ. ನನಗೆ ಅದು ನಿಗುತ್ತೆ ಇದು ನಿಗುತ್ತೆ ಅಂತೇಳಿ ನಾ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತಂದು ಹೊಲಕ್ಕೆ ದುಡಿಯಾಕೆ ಹೋದಿ, ಅಲ್ಲಿ ಹಂಗೆ ಮಾಡ್ಕೊಂಬಂದು ಇಲ್ಲಿ ಹೋದಿ ಇಲ್ಲಿ ಹಿಂಗೆ ಆತ. ನಿನ್ನ ಕೈಲಿ ಏನು ನಿಗಂಗಿಲ್ಲ, ಇದನ್ನೆಲ್ಲ ಬಿಟ್ಟು ನನ್ನ ತಪ್ಪಾತ ಅಂತೇಳಿ ನನ್ನ ಕಾಲು ಮುಗಿ ಮೇಗಿದ್ದ ನೀವು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ರೀ ಅಂತನ್ನ. ಇನ್ನೂ 1 ವರ್ಷ ಒಪ್ಪತ್ತೈತಿ.
ಈ ಕೆಲಸ ಅಲ್ದ ಇನ್ನೊಂದು ಕೆಲಸನೂ ಮಾಡ್ತೀನಿ ಅಲ್ಲನ. ನಾ ಯಾಕ ಒಪ್ಕೊಲ್ಲಿ ನಾ ಸೋತ್ನಿ ಅಂತ ಇಲ್ಲ, ನಾನು ಸೋಲಂಗಿಲ್ಲ. ಹೊಡಿ ಹತ್ತಂಗದ ನೋಡ ಹೇಳ್ತೀನಿ. ರೊಟ್ಟಿ ಮಾಡಿ ಇವತ್ತೊಂದಿನ ಹೋಗ್ಲಿ ಮಾನವೀಯತೆ ದೃಷ್ಟಿಯಿಂದ ಬಿಟ್ಟಿನಿ. ರೊಟ್ಟಿ ನಾಳೆಯಿಂದ ರೊಟ್ಟಿ ಮಾಡ್ಬೇಕು. ಸರಿ ಮನಿ ನೋಡೋದನ್ನ ಏನು ತಂದು ಇಟ್ಕೊಂಡಿ. ಅವು ಇದ್ದಾಗ ಎಷ್ಟು ನೀಟ್ ಇತ್ತು ಮನಿ. ನೀನು ಮನಿನೂ ಸ್ವಚ್ಛ ಇಟ್ಕೊಳಕ್ ಬರಂಗಿಲ್ಲ ಏನ? ಏನಾರ ನಿಗತ್ ನಿನಗೆ ಹಾಂ? ಇನ್ನೂ ನಮ್ಮ ಚಲೋ ಇದ್ಲಂತ ನಿನ್ನ ಬಾಳೆ ಚಲೋ ಆಗೈತಿ. ನಿಮ್ಮ ನಂಗೆ ಅತಿ ಸಿಕ್ಕಿದ್ಲ ಅಂದ್ರೆ ಇತ್ತ ನಿಂದ ವಾಲ್ಗ. ಅವನದನ ಚಡಗರಿ ಅವ್ರಿಗೆ ನೋಡಿಲಿ, ನಮ್ಮ ತಂಗಿ ಬೋರ್ ಹಾಕ್ಸಿದ್ಲ, ಬೋರಿನ ನೀರು ಬಿತ್ತಂತ ನೋಡು. ಅದು ಏನು ಮುಡಿ ಮಾಡಿದ್ಲ ಏನು? ನೋಡು ನಮ್ಮ ತಂಗಿ ನೋಡಿ ಕಲಿ. ಯಾಕಿದೇನು ನೋಡಿ ಕಲಿಯೋದು? ಏನು ಯಾರು ಮಾಡ್ಲಾರ್ದು ಮಾಡ್ಯಾನ? ಏನು ಆಕೆ ತೆಗೆದು ನೀರು ಬಡಿಸಿದ್ಲು ಅನ್ನೋ ಹಂಗೆ ಮಾಡ್ತಿರಲ್ಲ. ಯಾರು ಹೇಳಿನೂ ನಿನಗೆ ಸಹಿಸಕ್ಕಾಗಂಗಿಲ್ಲ, ಯಾರು ಹೊಗಳಿಕಿನೂ ನಿನಗೆ ಸಹಿಸಕ್ಕಾಗಂಗಿಲ್ಲ. ಅದೇನ ಹುಟ್ಟುಗುಣ ಸುಟ್ಟರು ಹೋಗಂಗಿಲ್ಲ ಅಂತಾರಲ್ಲ, ಸುಡಲ್ಲ ನೋಡು. ದೊಡವ ಎಲ್ಲಿ ಕರ್ಕೊಂಡ್ಬಂದೀವ? ಅದು ಹೋಗಿ ಹೋಗಿ ಈ ಥರ ಡ್ರೆಸ್ ಹಾಕ್ಕೊಂಡು ಅಷ್ಟು ದೂರ ನಡ್ಕೊಂಡು ಬರ್ಬೇಕಿತ್ತ. ಅಯ್ಯೋ ಸುಮ್ಕೊಂಡ್ರು, ನಿನಗೇನು ಗೊತ್ತಾಗಂಗಿಲ್ಲ. ಕಷ್ಟ ಐತಂತೆ ಯಾಕೆ ಗೊತ್ತಾಗಬೇಕಿಲ್ಲ. ಏನು ಆ ಬೆಂಗಳೂರಾಗ ಹಂಗೆ ಹಾಕೊಂತಿಲ್ಲ ಅಂತ ಹಾಕೊಂಬರ್ತಿದ್ದೇನೋ. ಸುಮ್ಕೊಂಡ್ರು ಅಲ್ಲನ, ನೀ ಹಂಗತಿ ಹಂಗೆ ಹಾಕೊಂಬಂದಿ ಅಂದ್ರೆ ಆಕೆನೋ 50,000-60,000 ರೂಪಾಯಿ ಕೇಳ್ತಾವ. ನಾನು ಒಂದಿಟ್ಟು ಕಷ್ಟೈತೆ ಅವ್ವ ಅಂತ ಹೇಳಿ ಏನಾರು ಒಂದು ಮಾಡ್ತೀನಿ. ಸುಮ್ಮನೆ ರು ನಂಗೆ ಗೊತ್ತಾಗಂಗಿಲ್ಲ. ನಾ ಹೇಳಿದ್ದು ಕೊಟ್ಟು ತಲೆ ಆಡಿಸೋಷ್ಟು. ಸರಿ ಆಯ್ತು ಪುಟ್ಟಕ. ಯಾರು? ನಾನು ಬೇಕಾಯವ. ಯಾಕವ ನೆನಪ ಹರಿದನ? ಭಾಳ ದಿನಕ್ಕೆ ಬಂದಿಲ್ಲ ಯವ್ವ. ಈಕೆ ನಮ್ಮ ತಂಗಿ ಮಗಳು. ತಂದೆ ತಾಯಿ ತೀರ್ ಹೋದ್ರ ನಾನು ಇದನ್ನ ಒಂದು ಕಡೆ ಲಗ್ನ ಮಾಡಿಕೊಡ್ತೀನಿ. ಅದೆಲ್ಲ ಚಲೋ ಮಂಟಾನೈತಿ ಅನ್ನೋದು ಗಾಡ್ಲಿಗೆ ಕೊಡ್ತೀನಿ. ಆದ್ರೆ ಅತ್ತಿ ಹೆಣ್ಣು ಮಗಳು ಮನ್ಯಾಗ ಒಟ್ಟರು ಗನ ಕಿರಿಕಿರಿ. ಈಕೆ ಒಬ್ಬರು ಬೆಲೆನ ಕೊಡಂಗಿಲ್ಲ, ಗನ ಕಿರಿಕಿರಿ ಮಾಡ್ತಾರೆ ಯವ್ವ. ತಾಯಿ ಸತ್ತು ಮಗಳು ಅದಕ್ಕೆ ಬಾರವ ಇಲ್ಲೇ ಹೋಗ್ಬೇಕದ ಅಂತೇಳಿ ಕರ್ಕೊಂಬಂದೆವ. ನೀನು ಈಕೆಗೆ ಆಸರ ನೋಡುವ. ನೀನು ಈಕೆ ಬಾಳೆ ಸುದ್ದು ಮಾಡ್ಬೇಕು ನೋಡ್ಬಿಟ್ಟಕ್ಕ. ನಾನು ಬಾಳೆ ಅಂಕರು ಮೆಟ್ಟಿಗೆ ಹಚ್ಚಿದ್ದೇವ ಯವ್ವ. ನೀ ಹೇಳ್ದಂಗೆ ಎಲ್ಲ ಮಾಡಿದೆ. ನನ್ನ ಗಂಡ ಗಾಡಿ ಮೇಗಿನ ಹಲ್ಲಿಗತಿ ಗಪ್ ಚುಪ್ ಆಗಿಬಿಟ್ಟ. ನಮ್ಮ ಅತ್ತಿ ಎಷ್ಟು ಊಟಿತಿದ್ಲು, ಏನು ಮಾಡ್ತಿದ್ಲು. ನನ್ನ ಕಾನನ ಗಪ್ ಚುಪ್ ಆಗುವಂಗೆ ಮಾಡಿಬಿಟ್ಟಿವ. ಈಕಿದು ಒಂದು ಹಂಗತಿ ಬಾಳೆ ಸುದ್ದು ಮಾಡಿಕೊಡಿಯವ, ಏನಾರು ಒಂದು ಮಾಡಿಕೊಡು. ಗಂಡ ಹೆಂಗದಾನ? ಗಂಡ ಎಲ್ಲ ಬೀಸಿದಾನ. ಆದ್ರೆ ಏನಂದ್ರೆ ಇವ್ರ ಮನೆಯನ್ನ ಈಕೆ ಮಾತು ಕೇಳಬೇಕು. ಹಂಗತಿ ಮಾಡಿಕೊಡಿಯವ. ಅಂದ್ರೆ ಇವರು ಈಕೆ ಗಂಡ ಸ್ವಾದ್ರ ಮಾವನ ಮನೆಯಾಗದಾನ. ಇವ್ರದು ಎಲ್ಲ ಅಲ್ಲಿ ಎಲ್ಲ ಕೂಡುಮಂತಾನ. ಹೌದನ? ಇವತ್ತು ಆಗಂಗಿಲ್ಲಲ್ಲ, ಹೊತ್ತು ಬೇರೆ ಭಾಳ ಆಗೈತಿ. ನೀ ಗುರುವಾರ ಬಂದುಬಿಡು. ಅಯ್ಯ ಹಂಗಂದ್ರೆ ಹಂಗೆ ವಾಟ ದೂರಿಂದ ಕರ್ಕೊಂಬಂದಿನಿ. ಅದು ಅವ್ರ ಗಂಡ ಮನೆಯಾಗ ಸುಳ್ಳು ಹೇಳಿ ಕರ್ಕೊಂಬಂದಿನಿ. ಅವ್ರೊಂದು ತಿಥಿ ಮಾಡ್ತೀನಿ ಅಂತೇಳಿ. ಹಿಂಗೆ ಅನ್ನಕ್ಕೆ ಹೋಗ್ಬೇಡಿ ಆಗ ಪುಣ್ಯ ಬರ್ತೈತಿ. ಈಕೆ ದೊಡ್ಡ ಬಾಳೆ ಸುದ್ದು ಮಾಡಿಕೊಡು. ಹಂಗೆ ಬರಂಗಿಲ್ಲ ತಾಯವ. ಅಲ್ಲ ನಾನು ಅಂದ್ರೆ ನಮ್ಮ ಕಡೆದಾರ ಒಬ್ರು ತೀರ್ಕೊಂಡಾರ. ಅದು ಮುಗಿಬೇಕು. ಒಂದು 9 ದಿನ ಮುಗಿತು ಅಂದ್ರೆ ನಾ ಹಿಂದೆಗಡೆ ಹೇಳಕ್ಕೆ ಚಲೋ ಮಾಡ್ತೀನಿ. ರಕ್ತ ಸಂಬಂಧಿಕರು ಹಂಗತಿ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಗುರುವಾರ ದಿನ ಬಂದುಬಿಡು ಕರ್ಕೊಂಡು. ಹಂಗೆ ಬರ್ಬೇಕಾದ್ರೆ ಒಂದು 5 ಗಜ್ಲಿಂಬಿ ತೊಗೊಂಬ. ಹಂಗೆ ಒಂದಿವ್ಸ ಕಾಯಿ ತೊಗೊಂಬ, ಒಂದಿವ್ಸ ತಾಯ್ತ ತೊಗೊಂಬ. ನೀ ಹೇಳಿದ್ದೆಲ್ಲ ತರ್ತೀನಿ ನೋಡು. ನಾ ಮೊದಲೇ ಹೇಳ್ತೀನಿ, ಇಷ್ಟೆಲ್ಲ ಮಾಡೋಕೆ ಒಂದು 10,000 ರೂಪಾಯಿ ಆಗುತ್ತೆ ನೋಡು. ಅಯ್ಯ ಭಾಳ ಆಗುತ್ತೇವ ನೋಡುವ. ಈಗೆಲ್ಲ ಗಿಡಮೂಲಿಕೆಲ್ಲ ಭಾಳ ರೇಟ್ ಆಗ್ಯಾವ. ಇಟ್ಟ ನೋಡು, ಇದಕ್ಕೆ ಹೆಚ್ಚಿಂದ ಆಗಂಗಿಲ್ಲ. ಈಗೆಲ್ಲ ನಮಗೂ ತೊಂದರೆ ಐತಿವ. ಅಲ್ಲನ ಮತ್ತು ಏನಕ್ಕಿನಾರ ಆದ್ರೆ ಏನು ಮಾಡೋದೇವ. ಈಗೆಲ್ಲ ಅವು ಫೋನ್ಯಾಗ ಅವು ಏನೇನು ಮಾಡ್ಕೊಂಡು ಏನೇನು ಹಾಕರೇವ. ಅದಕ್ಕೆ ಹೆದರಿಕೆ ಬರ್ತೈತಿ. ನಾನು ಇದನ್ನು ಭಾಳ ಮಾಡಂಗಿಲ್ಲ. ಸುಮ್ಮನೆ ನೀನು ಹೊಳೆ ಪರಿಚಯ ಅಂತೇಳಿ ಅಂತ ಒಪ್ಕೊಂಡೆ ನೋಡು. 10,000 ರೂಪಾಯಿ ಆಗುತ್ತಾ? ಅಂದ್ರೆ ಗುರುವಾರ ದಿನ ಬಾ. ಸರಿ ಆಯಿತು. ಹಂಗೆ ಇವ್ರ ಮನೆಯವ್ರದ್ದು ಕಾಲನ ಮಣ್ಣು ತಲೆ ಅನುಕೂಲ ಅಂತಂದಿಲ್ಲ. ಎಲ್ಲ ತಂದೀನಿ. ಹಂಗಾದ್ರೆ ಆಯ್ತು. ಆ ಗುರುವಾರ ದಿನ ನೋಡಿ ನಚಿನಾಗ ಬಂದ್ಬಿಡು. ಯಾಕಂದ್ರೆ 1-2 ತಾಸಿಂದು ಪೂಜೆ ಆಗತ್ತೆ. ಮತ್ತು ಹಿಂದೆಗಡೆ ಹೊತ್ತೇಳಿ ತಪ್ಪಿಸಿ ಬಂದೆ ಅಂದ್ರೆ ಮತ್ತು ಮಂದಿ ಒಂದು ಭಾಳ ಇರ್ತೈತಿ. ಆಯ್ತು ಒಪ್ಪಟಕ್ಕೆ ಆಟ ಮಾಡ್ತೀನಿ. ಹೆಂಗಾರ ಮಾಡಿ ಸುದ್ದು ಮಾಡ. ಸರಿ ಒಂದು ಕುಳಿದು ತೊಗೊಂಬ ಹಂಗೆ. ಸರಿ ಆಯಿತು.